ನಿನ್ನೆ ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಒಂದು ರಣರೋಚಕ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆ ಮುಗಿಯುವಷ್ಟೊತ್ತಿಗೆ ರಾತ್ರಿ ಸಹ ಆಗೋಯ್ತು. ಯಾಕೆಂದ್ರೆ ಈ ಒಂದು ಕಾರ್ಯಾಚರಣೆ ಮಾಡೋಕೆ ಬಹಳನೇ ಪ್ರೆಷರ್ ಇತ್ತು. ಅದೇ ರೀತಿ ಇಮಿಡಿಯೇಟ್ ಆರ್ಡರ್ ಬಂದಂತ ಕಾರಣ ಕಾರ್ಯಾಚರಣೆಗೆ ಅಂತ ದುಬಾರೆ ಟೀಮ್ ಎಂಟ್ರಿ ಕೊಡುತ್ತೆ. ದುಬಾರೆಯಲ್ಲಿ ನಮ್ಮ ಪ್ರಶಾಂತ, ಸುಗ್ರೀವ, ಅಯ್ಯಪ್ಪ, ಧನಂಜಯ, ಹರ್ಷ, ಕಂಜನ್ ಒಟ್ಟು 6 ಆನೆಗಳನ್ನ ಬಳಸ್ಕೊಂಡು ಕಾಡಾನೆ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಬೆಳಗ್ಗೆ ಸುಮಾರು 8-8:30ಗೆ ದುಬಾರೆ ಕ್ಯಾಂಪ್ ಇಂದ ಹೊರಡ್ತಾರೆ. ಸಿದ್ದಾಪುರ, ಪಾಲಿಬೆಟ್ಟ, ಬಾಣಂಗಾಲ ಈ ಒಂದು ಭಾಗದಲ್ಲಿ ಕಾಡಾನೆ ಇರುವುದು ಪತ್ತೆಯಾಗುತ್ತೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಭಾಗದಲ್ಲೆಲ್ಲ ಈ ಒಂದು ಕಾಡಾನೆ ಉಪಟಳ ನೀಡ್ತಾ ಇತ್ತು. ಕಾಫಿ ಎಸ್ಟೇಟ್ ಗಳಿಗೆ ಹೋಗ್ತಾ ಇತ್ತು. ಸುಮಾರು ವ್ಯಕ್ತಿಯನ್ನ ಬಲಿ ಪಡೆದಿತ್ತು ಅಂತ ಕೂಡ ವರದಿಯಾಗಿತ್ತು. ಅಲ್ಲದೆ ಸುಮಾರು 4 ದಿವಸದ ಹಿಂದೆ ಅಷ್ಟೇ ಒಬ್ಬರು ಕಾಫಿ ಪ್ಲಾಂಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿತ್ತು. ಹೀಗಾಗಿ ಬಿಜೆಪಿ ಪಕ್ಷದವರು ದೊಡ್ಡ ಮಟ್ಟಿಗೆ ಅರಣ್ಯ ಇಲಾಖೆಯ ಮೇಲೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾರೆ. ಇಲಾಖೆಗೆ ಒಂದು ದೊಡ್ಡ ತಲೆನೋವಾಗಿಯೂ ಸಹ ಇದು ಕಾಣುತ್ತೆ. ನಂತರ ಆರ್ಡರ್ ಸಹ ಬಂದಂತ ಕಾರಣ ದುಬಾರೆ ಟೀಮ್ ಎಂಟ್ರಿ ಕೊಡುತ್ತೆ. ಬೆಳಿಗ್ಗೆ ಸುಮಾರು 10:10ವರೆಗೆ ಕಾರ್ಯಾಚರಣೆಯನ್ನ ಶುರು ಮಾಡ್ಕೋತಾರೆ. ಒಂದು ಕಡೆ ಕಾರ್ಯಾಚರಣೆ ಶುರುವಾಗಿದೆ, ಇನ್ನೊಂದು ಕಡೆ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೇರಿ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸೋಕೆ ಶುರು ಮಾಡ್ತಾರೆ. ಏನು ವ್ಯಕ್ತಿ ಗಣಪತಿ ಅಂತ ಅವರು ಬಲಿಯಾಗಿರ್ತಾರೆ. ಸೊ ಅವರಿಗೆ ನ್ಯಾಯ ಸಿಗುವಂತೆ ಮತ್ತೆ ಅವರಿಗೆ 20 ಲಕ್ಷ ಪರಿಹಾರವನ್ನು ಸಹ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಸುಮಾರು 10:30-11 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆನೆ ಕೂಡ ಸಿಗುವಂತದ್ದು. ಆದ್ರೆ ಆನೆ ವಿಪರೀತ ಅಟ್ಯಾಕ್ ಮೋಡ್ ನಲ್ಲೇ ಇರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, RRT, ETF ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡಲು ಬರುವಂತದ್ದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಈ ಒಂದು ಆನೆ ಬಹಳನೇ ಬಲಶಾಲಿಯಾಗಿದೆ, ಕಟ್ಟುಮಸ್ತು ದೇಹ ಅನ್ಬೋದು. ಡಾಕ್ಟರ್ ರಮೇಶ್ ಅವರು ಪ್ರಶಾಂತ್ ಆನೆ ಮೇಲೆ ಕೂತಿರ್ತಾರೆ. ಇನ್ನ ರಂಜನ್ ಸರ್ ಅಂದ್ರೆ ಶಾರ್ಪ್ ಶೂಟರ್ DRF ರಂಜನ್ ಅವರು ಸುಗ್ರೀವ ಆನೆ ಮೇಲೆ ಕೂತಿರ್ತಾರೆ. ಕಾಡಾನೆ ಕಾರ್ಯಾಚರಣೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಂದ್ರೆ ಸುಮಾರು 12 ಗಂಟೆ ಮೇಲೆ ಶುರುವಾಗುತ್ತೆ. ಕಾಡಾನೆನ ಚೇಸ್ ಮಾಡ್ಕೊಂಡು ಬರ್ತಾರೆ. ಈ ಕಾಡಾನೆ ಎಲ್ಲರನ್ನು ಕೂಡ ಅಟ್ಟಾಡಿಸುತ್ತೆ. ಈ ಒಂದು ಆನೆ ನೋಡಕ್ಕೆ ಬಹಳನೇ ಚೆನ್ನಾಗಿದೆ. ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸಕ್ಕತ್ತಾಗಿರುವಂತ ಒಂದು ದಂತ. ಸೇಮ್ ಜೂನಿಯರ್ ಗಜೇಂದ್ರ ಅಂತ ಬೇರೆ ಇದಕ್ಕೆ ಅಲ್ಲಿ ಮಾತನಾಡ್ಕೋದಿದ್ರಂತೆ. ದಂತವೂ ಕೂಡ ಅಷ್ಟೇನೆ ಒಂದು ಸ್ವಲ್ಪ ಬೆಂಡ್ ಆಗಿತ್ತು. ಮತ್ತೆ ಇನ್ನ ಚಿಕ್ಕ ಏಜ್ ಬೇರೆ, 35 ವರ್ಷ. ಸಕ್ಕತ್ತಾಗಿ ಆಟ ಆಡಿಸ್ತು. ಮಾತ್ರ ಕಾರ್ಯಾಚರಣೆ ರೋಚಕವಾಗಿತ್ತು. ಪ್ರಶಾಂತ ಆನೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಆತ ಕೂಡ ಚೇಸಿಂಗ್ ಮಾಡ್ಕೊಂಡೇ ಬರ್ತಾನೆ. ಆದ್ರೆ ಕಾಡಾನೆ ವಿಪರೀತ ಸ್ಪೀಡ್ ಇದ್ದಂತ ಕಾರಣ ಅದನ್ನ ಸ್ಟಾಪ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲೂ ಸಹ ಅರಣ್ಯ ಇಲಾಖೆ ಹರಸಾಹಸ ಪಟ್ಟು ಸುಮಾರೊಂದು 4 ಗಂಟೆ ಅಷ್ಟೊತ್ತಿಗೆ ಈ ಒಂದು ಕಾಡಾನೆಗೆ ಡಾಟ್ ಅನ್ನ ಮಾಡ್ತಾರೆ. ಡಾಟ್ ಮಾಡಿ ಕೆಲವೇ ಹೊತ್ತಿನಲ್ಲಿ ಆನೆ ಕೆಳಗಡೆ ಬೀಳುತ್ತೆ. ನಂತರ ಹಗ್ಗವನ್ನೆಲ್ಲ ಕಟ್ತಾರೆ, ಎಲ್ಲ ರೆಡಿ ಮಾಡ್ಕೋತಾರೆ. ಕುಮ್ಕಿ ಆನೆಗಳು ಮೇನ್ ಇರಲೇಬೇಕು. ಮತ್ತೆ ಅರಣ್ಯ ಇಲಾಖೆಯ ಜೊತೆಗೆ ಟ್ರ್ಯಾಕರ್ಸ್ಗಳು, ದುಬಾರೆ ಟ್ರ್ಯಾಕರ್ಸ್ಗಳು ಸೂಪರ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ನಿನ್ನೆನೂ ಕೂಡ ಅಷ್ಟೇನೆ 1-2 ಜನನ ಈ ಕಾಡಾನೆ ತೆಗೆದು ಬಿಡೋದು, ಆ ರೀತಿ ಓವರ್ ಸ್ಪೀಡ್ ಚೇಸಿಂಗ್ ಮಾಡ್ಕೊ ಬಂತು. ಸಿಕ್ಕಾಪಟ್ಟೆ ಒಂದು ಸ್ಟ್ರೆಸ್ ಮತ್ತೆ ಕೋಪದಲ್ಲೂ ಸಹ ಇತ್ತು. ಒಮ್ಮೆಲೆ ಇಷ್ಟೊಂದು ಜನನೆಲ್ಲ ನೋಡಿದ್ದಲ್ಲ. ಮತ್ತೆ ಗೇಟ್ ಹಾಕೋಕೆ ಪ್ರಯತ್ನವನ್ನ ಪಡ್ತಾರೆ. ಅಂತದ್ರಲ್ಲೂ ಗೇಟ್ ಅನ್ನ ನೂಕಿ ಆನೆ ಓಡುತ್ತೆ. ಫೈನಲಿ ಆನೆಗೆ ಡಾಟ್ ಆಗಿ ಕೆಳಗಡೆ ಬೀಳುತ್ತೆ. ಹಗ್ಗವನ್ನೆಲ್ಲ ಸಹ ಕಟ್ಟಿ ಆನೆಯನ್ನ ನಿಲ್ಲಿಸ್ತಾರೆ. ನಮ್ಮ ಕುಮ್ಕಿ ಆನೆಗಳು ಸಹ ಆಗಮಿಸುತ್ತೆ. ನಂತರ ಕುಮ್ಕಿ ಆನೆಗೆ ಕಟ್ಟುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಎಕ್ಸಾಕ್ಟ್ಲಿ ಈ ಕಾಡಾನೆ ಎಲ್ಲಿ ಹಿಡಿದಿದ್ದು ಅಂದ್ರೆ ಚೆನ್ನಯ್ಯನ ಕೋಟೆ ಬಾಡಗ ಬಾಣಂಗಾಲ ಸಮೀಪ ಕಾಡಾನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆ ಅಂದ್ರೆ ಶುಕ್ರವಾರ ಸೆರೆ ಹಿಡಿದಿದ್ದಾರೆ. ಕಾಡಾನೆ ದಾಳಿಗೆ ಸಿಕ್ಕಿದಂತ ಒಬ್ರು ಗಣಪತಿ ಅಂತ ಮೃತಪಡ್ತಾರೆ 2 days ಬ್ಯಾಕ್. ಅದಾದ ಬಳಿಕ ಕಂಪ್ಲೀಟ್ ಈ ಒಂದು ಆನೆಯನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸುಮಾರು 10-15 ಕಿಲೋಮೀಟರ್ ವರೆಗೂ ಈ ಒಂದು ಕಾಡಾನೆ ಓಡಾಡ್ಕೊಂಡಿತ್ತು. ಮತ್ತೆ ಬೇರೆ ಆನೆಗಳ ಜೊತೆ ಕೂಡ ಸೇರ್ತಾ ಇತ್ತು. ಮತ್ತೆ ಅಂಥದ್ರಲ್ಲೂ ಈ ಒಂದು ಆನೆಯನ್ನ ಟ್ರ್ಯಾಕ್ ಮಾಡಿ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಸೆರೆ ಹಿಡಿದಿದ್ದಾರೆ. ಕಾಡಾನೆನ ಸೆರೆ ಹಿಡಿಯಲೇಬೇಕು ಅಂತ ಕೂಡ ಬಿಜೆಪಿ ಕೊಡಗು ಜಿಲ್ಲೆಯ ಘಟಕದ ಒಂದು ಕಾರ್ಯಕರ್ತರು ಶುಕ್ರವಾರ ಬಹಳನೇ ಒಂದು ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಬ್ಯಾರಿಕೇಡ್ ಅನ್ನು ಕೂಡ ಎಸೆದು ರಸ್ತೆಯನ್ನು ಕೂಡ ತಡೆದು ಒಂದು ಬಹಳಷ್ಟು ಪ್ರತಿಭಟನೆಯೂ ಸಹ ಮಾಡಿರ್ತಾರೆ. ಸ್ಥಳಕ್ಕೆ ಬಂದಂತ CCF ಸೋನಲ್
ಅವ್ರಿಗೂ ಕೂಡ ಮನವಿಯನ್ನು ಸಹ ಸಲ್ಲಿಸಿರ್ತಾರೆ. ಅದೇ ರೀತಿ ಆರ್ಡರ್ ಬಂದಂತ ಕಾರಣ ಈ ಒಂದು ಆನೆಯನ್ನ ಸೆರೆ ಹಿಡಿಬೇಕಾಗಿರುವಂತಹ ಒಂದು ಸಂದರ್ಭವೂ ಸಹ ಎದುರಾಗುತ್ತೆ. ಈ ಒಂದು ಆನೆಗೆ ಸುಮಾರು 35 ವರ್ಷ ವಯಸ್ಸು ಅಂತ ಕೂಡ ಗೊತ್ತಾಗಿದೆ. ಈ ಒಂದು ಆನೆಯನ್ನ ಸೆರೆ ಹಿಡಿಯಕ್ಕೆ ದುಬಾರೆ ಟೀಮ್ ಆಗಮಿಸಿ ಯಶಸ್ವಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಸಹ ಮಾಡ್ತಾರೆ. ವಿಪರೀತ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರ್ತಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಒಂದು ಮುಖ್ಯ ರಸ್ತೆ ಆಗಿರುತ್ತೆ. ಸಿದ್ದಾಪುರ, ಪಾಲಿಬೆಟ್ಟ, ವಿರಾಜಪೇಟೆ ರಸ್ತೆ ಕಂಪ್ಲೀಟ್ ಜನ ಸೇರಿರ್ತಾರೆ. ಬಾಣಂಗಾಲ. ಸೊ ಈ ಒಂದು ಸುತ್ತಮುತ್ತ ಕಾಡಾನೆಗಳು ಮುಂಚೆಯಿಂದನೂ ಸಹ ಇದಾವೆ. ಕಾಡಾನೆಗಳದ್ದೇ ಜಾಗ ಇದು ಮುಂಚೆ ಎಲ್ಲ. ಆದ್ರೆ ಇಲ್ಲಿ ವಿಪರೀತ ಕಾಫಿ ಎಸ್ಟೇಟ್ಗಳು ಸಹ ಆಗಿದಾವೆ. ಮತ್ತೆ ಕಾಫಿ ಎಸ್ಟೇಟ್ಗಳಲ್ಲೇ ಆನೆಗಳು ಬಿಡುವಂತದ್ದು ಜಾಸ್ತಿ. ಅದರಲ್ಲೂ ಗುಂಪು ಹರ್ಡ್ ಏನಾದ್ರು ಇದ್ಬಿಟ್ರೆ ಸುಮಾರು ಒಂದು 10ರಿಂದ 20 ಆನೆಗಳು ಕೂಡ ಒಟ್ಟಿಗೆ ಇರ್ತವೆ. ಅದ್ರಲ್ಲಿ ಏನಾಗ್ತವೆ ಅಂದ್ರೆ ಈ ಒಂದು ಆನೆಗಳು ಎಸ್ಪೆಷಲಿ ಸಲಗಗಳು ಒಂಟಿಯಾಗಿ ತಿರುಗಾಡಕ್ಕೆ ಶುರು ಮಾಡುತ್ತೆ. ಅದು ದಾಂಧಲೆ ಮಾಡುವಂತದ್ದು. 35 ವರ್ಷದ ಗಂಡಾನೆಯನ್ನ ಸೆರೆ ಹಿಡುವಲ್ಲಿ ಯಶಸ್ವಿ ಆಗ್ತಾರೆ. ಕಾಡಾನೆ ಬಹಳನೇ ಸೂಪರ್ ಆಗಿದೆ, ಗಮನಿಸ್ತಾ ಇರ್ಬೋದು. ಕಿವಿ ಆಗಿರ್ಬೋದು, ಮತ್ತೆ ದಂತ ಈಗ ತಾನೇ ಬೆಳೆಯುತ್ತಿದೆ. ಸೇಮ್ ಫ್ಯೂಚರ್ಗೆ ಈ ಒಂದು ಆನೆ ತೊಟ್ಲು ದಂತ ಆಗ್ಬಿಡುತ್ತೆ. ಬಟ್ ಈ ಒಂದು ಆನೆನ ಸ್ಥಳಾಂತರ ಮಾಡೋಕೆ ಫೈನಲಿ ನಿರ್ಧಾರವನ್ನ ಮಾಡ್ತಾರೆ. ಯಾವುದೇ ರೀತಿ ಕ್ಯಾಂಪ್ಗೆ ತಗೊಂಡೋಗಿಲ್ವಂತೆ, ಸ್ಥಳಾಂತರವನ್ನ ಮಾಡಕ್ಕೆ ಅನ್ಬಿಟ್ಟು ಈ ಒಂದು ಆನೆ ನಿರ್ಧಾರವನ್ನ ಮಾಡ್ತಾರೆ. ಮತ್ತೆ ನಮ್ಮ ಅಯ್ಯಪ್ಪ ಆಗಿರ್ಬೋದು, ಸೀನಿಯರ್ ಆನೆ ಹರ್ಷ, 2 ಆನೆನ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಕಾರ್ಯಾಚರಣೆ ಮಾಡುವಂತ ಟೈಮಲ್ಲಿ ಬಹಳಷ್ಟು ಕಷ್ಟದ ಕೆಲಸ. ಮತ್ತೆ ಅರಣ್ಯ ಇಲಾಖೆಗೆ ಬೇಕಾಗಿರ್ಬೋದು ನಿಜವಾಗ್ಲೂ ಕೂಡ ಒಂದು ಸುಮಾರು 150 ಜನ ಕೆಲಸವನ್ನ ಮಾಡ್ತಾರೆ. ತುಂಬಾನೇ ಟಫ್ ಆಗಿರುತ್ತೆ. ಮತ್ತೆ ರಾತ್ರಿ ಆಗ್ಬಿಟ್ರೆ ಇನ್ನಷ್ಟು ಕಷ್ಟ ಆಗ್ಬಿಡುತ್ತೆ. ಮತ್ತೆ ಬೆಳಕ್ ಬೇಕಾಗುತ್ತೆ. ಡಾಟ್ ಆಗಿದೆ 4 ಗಂಟೆ. ಆನೆ ಬಿದ್ದಿದ್ದು ಒಂದು ಅರ್ಧ ಗಂಟೆಲಿ ಆನೆ ಬೀಳುತ್ತೆ. ನಂತರ ಹಗ್ಗವನ್ನೆಲ್ಲ ಕಟ್ಟಿ ಮತ್ತೆ ರೋಡ್ಗೆ ಎಳ್ಕೊ ಬಂದು ಕ್ರೇನ್ ಮತ್ತೆ ಕೇಜ್ ಲಾರಿ ಸಹಾಯದ ಮೂಲಕ ನಂತರ ಬೆಲ್ಟ್ ಅನ್ನ ಕಟ್ಟಿ ಎಲ್ಲವೂ ಕೂಡ ಮಾಡೋ ಅಷ್ಟೊತ್ತಿಗೆ ಕತ್ಲೆ ಸುಮಾರೊಂದು 6:30-7 ಗಂಟೆ ಆಗ್ಬಿಡುತ್ತೆ. ಕತ್ಲೆಯೂ ಸಹ ಆಗುತ್ತೆ. ಅಂಥದ್ರಲ್ಲೂ ಸಹ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಅರಣ್ಯ ಇಲಾಖೆಯವರು. ಇದರಲ್ಲಿ ಪ್ರತಿಯೊಬ್ಬರು ಸಹ ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಆನೆ ಮೌತ ಕಾವಡಿ ಟೀಮ್ ಆಗಿರ್ಬೋದು, ಮತ್ತೆ ಟ್ರ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಅವರು. ಆನೆ ಎಲ್ಲಿದೆ ಜಾಡನ್ನು ಕೂಡ ಪತ್ತೆ ಹಚ್ಚಬೇಕಲ್ಲ ಸೆರೆ ಹಿಡಿಯೋಕ್ಕೂ ಮುಂಚೆ. ಆ ಬಳಿಕವೇ ನಮ್ಮ ಸಾಕಣೆಗಳು ಎಂಟ್ರಿ ಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಶಾರ್ಪ್ ಶೂಟರ್ ಮತ್ತೆ ಡಾಕ್ಟರ್. ಸೊ ಅರವಳಿಕೆ ಚುಚ್ಚುಮದ್ದನ್ನು ಸಹ ನೀಡಬೇಕು. ನಂತರ ಆನೆ ಹೇಗಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಆ ಬಳಿಕ ಈ ಒಂದು ಆನೆಯನ್ನ ಕಂಪ್ಲೀಟ್ ಆಗಿ ಹಗ್ಗವನ್ನ ಕಟ್ಟಿ ಎಳ್ಕೊಂಬರುವಂತದ್ದಾಗಿರ್ಬೋದು. ಪ್ರಶಾಂತ ಸೂಪರ್ ಆಗಿ ಎಳ್ಕೊಂಬರ್ತಾನೆ. ಕಾರ್ಯಾಚರಣೆಯನ್ನು ಸಹ ಯಶಸ್ವಿಯಾಗಿ ಮಾಡ್ತಾರೆ. ಸೀನಿಯರ್ ಆದಂತ ಹರ್ಷನಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೋಡ್ತಾ ಇರ್ಬೋದು. ಈ ಒಂದು ಆನೆ ಏನು ಅಷ್ಟಾಗಿ ಏನು ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು ಏನು ಕೂಡ ಮಾಡ್ಲಿಲ್ಲ. ಸೈಲೆಂಟ್ ಆಗೇ ಇತ್ತು. ಯಾವುದೇ ರೀತಿ ಕೋಪವನ್ನು ಸಹ ತೋರಿಸ್ತಾ ಇರಲಿಲ್ಲ. ನೋಡಕ್ಕೆ ಪಾಪದಾನೆ ಅಂತ ಕಾಣಿಸುತ್ತೆ. ಬಟ್ 3 ಡೇಸ್ ಬ್ಯಾಕ್ ಈ ಒಂದು ವ್ಯಕ್ತಿನ ಬಲಿ ಪಡೆದಿರ್ಲಿಲ್ಲ ಅಂದ್ರೆ ಈ ಆನೆ ಸೆರೆ ಹಿಡಿತಾ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಸುಮ್ಮನೆ ಅದಾಗೆ ಹೋಗಿ ಸಿಗಾಕೊಳ್ತು. ಆರ್ಡರ್ ಬಂದಂತ ಕಾರಣ ಏನು ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಈಗ ಒಂದು ಬಾರಿ ಬಲಿ ಪಡೆದಿದೆ. ಬಟ್ ಅದೇ ರೀತಿ ಏನಾದ್ರು ಮುಂದುವರಿತಾ ಹೋದ್ರೆ ಸುಮ್ಮನೆ ಜನರು ಇನ್ನಷ್ಟು ಆಕ್ರೋಶಕ್ಕೆ ಒಳಗಾಗ್ತಾರೆ. ಸೊ ಹೀಗಾಗಿ ಆನೆನ ಸೆರೆ ಹಿಡಿಲೇಬೇಕಾದಂತ ಒಂದು ಸಂದರ್ಭವೂ ಸಹ ಎದುರಾಗ್ಬಿಡುತ್ತೆ. ಅದೇ ರೀತಿ ಪ್ರೆಷರ್ ಸಹ ಇರುತ್ತೆ ಅರಣ್ಯ ಇಲಾಖೆಗೆ. ಸೊ ಈಗ ಜನರು ಆ ಒಂದು ಭಾಗದಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಫಿ ಎಸ್ಟೇಟ್ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಅಷ್ಟೇನೆ ಯಾರು ನಿನ್ನೆ ಕೆಲಸವನ್ನ ಮಾಡಿರಲಿಲ್ಲ. ಕಂಪ್ಲೀಟ್ ಅರಣ್ಯ ಇಲಾಖೆ ಎಲ್ರಿಗೂ ಮೆಸೇಜ್ ಕೊಟ್ಬಿಟ್ಟಿದ್ರು. ಒಂದು ಸುತ್ತಲೂ 10ರಿಂದ 15 ಕಿಲೋಮೀಟರ್ ಯಾರು ಕೂಡ ಕೆಲಸಕ್ಕೆ ಹೋಗ್ಬಾರ್ದು, ಕಾಫಿ ತೋಟಗಳಲ್ಲಿ ಕೆಲಸವನ್ನ ಮಾಡಬಾರ್ದು ಅಂತ. ಮತ್ತೆ ಎಸ್ಪೆಷಲಿ ಈ ಒಂದು ಬೆಲ್ಟ್ ಕಟ್ತಾರಲ್ಲ ಅದು ಕೂಡ ತುಂಬಾನೇ ಕಷ್ಟದ ಕೆಲಸ ಆಗಿರುತ್ತೆ. ಮತ್ತೆ ಗೊತ್ತಿರೋರು ಮಾತ್ರ ಇದನ್ನ ಕಟ್ಟಕ್ಕಾಗೋದು. ಆನೆ ಮೇಲೆ ಕೂತಿರ್ತಾರಲ್ಲ, ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪರ್ಫೆಕ್ಟ್ ಆಗಿ ಕಟ್ತಾರೆ. ಮತ್ತೆ ಟ್ರ್ಯಾಕರ್ಸ್ಗಳು ಕೂಡ ಈ ಒಂದು ಬೆಲ್ಟ್ ಕಟ್ಟುವಲ್ಲಿ ಅವರು ಕೂಡ ಸಹಾಯವನ್ನ ಮಾಡ್ತಾರೆ. ಸಕ್ಕದಾಗಿರುವಂತ ಒಂದು ಆನೆ ಅನ್ಬೋದು. ನೋಡ್ತಾ ಇರ್ಬೋದು ನೀವೇ. ಒಳ್ಳೆ ಹೈಟ್ ಸಹ ಇದೆ. ಒಳ್ಳೆ ಬಿಲ್ಟ್ ಪರ್ಸನಾಲಿಟಿ. ಹಲವು ತಿಂಗಳಿಂದ ಇದೇ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದಂತ ಒಂದು ಕಾಡಾನೆ. ನೋಡಿ 13 ದಿವಸಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ 3 ಜನರನ್ನ ಬಲಿ ಪಡೆಯುತ್ತೆ. ಬಟ್ ಇದೇ ಆನೆ ಬಲಿ ಪಡೆದಿದ್ಯೋ ಇಲ್ವೋ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಒಟ್ಟಾರೆ ಮೊನ್ನೆ ಅಂದ್ರೆ ಗಣಪತಿ ಅಂತ ಏನು ವ್ಯಕ್ತಿ ಕಾಫಿ ಪ್ಲಾಂಟ್ರು, ಸೊ ಅವ್ರು ಬಲಿ ಆಗ್ತಾರಲ್ಲ ಆ ಒಂದು ಬಲಿಗೆ ಇದೇ ಆನೆ ಕಾರಣ ಅಂತ ಸಹ ವರದಿಯಾಗಿತ್ತು. ಹೀಗಾಗಿ ಇಮಿಡಿಯೇಟ್ ಈ ಒಂದು ಆನೆನ ಸೆರೆ ಹಿಡಿಬೇಕು ಅಂತ ಆರ್ಡರ್ ಬರುತ್ತೆ. ಅರಣ್ಯ ಇಲಾಖೆಯ ಒಂದು ಪರಿಶ್ರಮ 150 ಜನ ಒಂದು ಕೆಲಸವನ್ನ ನಿಭಾಯಿಸಿದ್ದಾರೆ. RRT, ETF ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಮತ್ತೆ ಹಿರಿಯ ಅಧಿಕಾರಿಗಳು ಸಹ ಸ್ಪಾಟ್ಗೆ ಬರ್ತಾರೆ. ಕಾಡಾನೆ ಸೆರೆ ಹಿಡಿಯುವಂತ ಟೈಮ್ನಲ್ಲಿ ದುಬಾರೆ ಕೆಂಪ್ಗೆ ತಗೊಂಡೋಗಿ ಸಾಕ್ತಾರೆ, ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ ಅಂತ
ಅಂದ್ಕೋತಾ ಇದ್ರು. ಬಟ್ ಬೇರೆ ರೀತಿಯ ಒಂದು ಡಿಸಿಷನ್ ಸಿಗುತ್ತೆ. ಈ ಒಂದು ಆನೆಯನ್ನ ರೀಲೊಕೇಟ್ ಮಾಡುವಂತ ಒಂದು ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಹೌದು, ಬಂಡೀಪುರ ಭಾಗದ ಒಂದು ಕಾಡಿಗೆ ಈ ಒಂದು ಕಾಡಾನೆಯನ್ನ ಬಿಟ್ಟಿದ್ದಾರೆ. ಅಲ್ಲಿರುವಂತಹ ಜನರು ಹಿಡಿದಿದ್ದು ಒಳ್ಳೇದೇ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸುತ್ತಮುತ್ತಲು ಹಲವಾರು ಮನೆಗಳಿರ್ತವೆ, ಗ್ರಾಮಗಳಿರ್ತವೆ. ಜನರು ಆಚೆ ಕಡೆ ಬರೋಕ್ಕೇನೆ ಭಯ ಪಡೋರು. ಅದ್ರಲ್ಲೂ ಈ ಒಂದು ಸಾವಾದ್ಮೇಲಂತೂ ಜನರು ಇನ್ನಷ್ಟು ಹೆದರ್ತಾ ಇದ್ರು. ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದ್ರೆ ಕಾಡಾನೆಗಳು ಕಡಿಮೆಯಾಗೋದಿಲ್ಲ. ಒಂದರ ನಂತರ ಒಂದು ಕಾಡಾನೆಗಳು ಬರ್ತಾನೆ ಇರ್ತವೆ. ಯಾಕೆಂದ್ರೆ ಆನೆಗಳದ್ದೇ ಜಾಗ ಅದು, ಮುಂಚೆ ಎಲ್ಲ ಕಾರಿಡಾರ್ಗಳು. ಹಾಗಾಗಿ ಆನೆಗಳು ಓಡಾಡಿದಂತ ಜಾಗ ಮುಂಚೆ ಎಲ್ಲ ಯಾವ್ಯಾವ ಹಳೆ ಆನೆಗಳು ಓಡಾಡಿತ್ತು ಅದೇ ಜಾಗದಲ್ಲಿ ಈಗ ಹೊಸ ಹೊಸ ಆನೆಗಳು ಸಹ ಬರಕ್ಕೆ ಶುರುವಾಗುತ್ತೆ. ಮತ್ತೆ ಅಲ್ಲಿ ತುಂಬಾನೇ ಹರಡುಗಳು ಇರ್ತವೆ. ಅದರಲ್ಲಿ ವಯಸ್ಸಿಗೆ ಆನೆಗಳು ಬೇರೆ ಬೇರೆ ಆಗುತ್ತೆ, ಒಂಟಿಯಾಗಿ ತಿರುಗಾಡಕ್ಕೆ ಶುರು ಮಾಡುತ್ತೆ. ಅದರಲ್ಲೂ ಮಸ್ತ್ ಬಂದಂತ ಆನೆಗಳು ಇನ್ನಷ್ಟು ಡೇಂಜರ್ ಅನ್ಬೋದು. ಈ ಆನೆಗೇನು ಮಸ್ತ್ ಇರಲಿಲ್ಲ, ಆರಾಮಾಗಿ ತಿರುಗಾಡ್ಕೊಂಡಿತ್ತು. ಸ್ವಲ್ಪ ಗಾಬರಿ ಸಹ ಆಗಿದ್ದಂತ ಕಾರಣ. ಮತ್ತೆ ಆ ವ್ಯಕ್ತಿ ಕಾಫಿ ಎಸ್ಟೇಟ್ ಹತ್ರ ಒಳಗಡೆ ಹೋಗಿರ್ತಾರೆ. ಆ ಒಂದು ಟೈಮಲ್ಲಿ ಈ ಒಂದು ಕಾಡಾನೆನೂ ಸಹ ಇರುತ್ತೆ. ಸೊ ಕಾಡಾನೆಗೆ ಸಿಲುಕಿ ಸಾವಿಗೀಡಾಗ್ತಾರೆ. ಇಮಿಡಿಯೇಟ್ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯೂ ಸಹ ನಡೆಯುತ್ತೆ. ಸೆರೆ ಹಾಕ್ಬೇಕು ಅಂತ ಆರ್ಡರ್ ಸಹ ಸಿಕ್ಕಂತ ಕಾರಣ ಈ ಒಂದು ಆನೆಯನ್ನ ಸೆರೆ ಹಿಡಿಯೋಕೆ ಅಂತ ಆರ್ಡರ್ ಸಹ ಬರುತ್ತೆ. ಇಮಿಡಿಯೇಟ್ ಆನೆಯನ್ನ ಸೆರೆ ಹಿಡಿದಿರ್ತಾರೆ. ಒಂದೇ ದಿವಸದಲ್ಲಿ ನೋಡಿ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಅದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ, ಸುಮಾರು ಸಂಜೆ ಅಷ್ಟೊತ್ತಿಗೆ ಡಾಟ್ ಅನ್ನ ಮಾಡಿ 7 ಗಂಟೆ ಅಷ್ಟೊತ್ತಿಗೆಲ್ಲ ಈ ಒಂದು ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮತ್ತೆ ಈ ಲಿಫ್ಟಿಂಗ್ ಪ್ರೊಸೆಸ್ ಇದೆಯಲ್ಲ, ಅದು ಬಹಳಷ್ಟು ಕಷ್ಟದ ಕೆಲಸ. ಕ್ಲಿಯರ್ ಆಗಿ ಅಲ್ಲಿ ಗೈಡ್ ಮಾಡ್ತಾ ಇರ್ತಾರೆ ಅರಣ್ಯ ಇಲಾಖೆಯವರು, ಕ್ರೇನ್ ಅವ್ರಿಗೆ ಯಾವ ರೀತಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡ್ತಾ ಮಾಡ್ತಾ ಸ್ವಲ್ಪನೇ ಮುಂದಕ್ಕೆ ಬರ್ತಾ ಹೋಗ್ಬೇಕು. ಗಮನಿಸ್ತಾ ಇರ್ಬೋದು. ಆನೆಯು ಕೂಡ ಬಹಳಷ್ಟು ಕಂಡೀಷನ್ ಕೂಡ ಹೆಲ್ತಿ ಆಗಿದೆ, ಚೆನ್ನಾಗಿದೆ. ಯಶಸ್ವಿ ಕಾರ್ಯಾಚರಣೆ ಅನ್ನೋದಕ್ಕಿಂತ ಒಂದು ಪರಿಶ್ರಮ, ಒಂದು ಕಷ್ಟದ ಕೆಲಸ ಮಾಡ್ಲೇಬೇಕು. ಬಟ್ ಬೇರೆ ವಿಧಿ ಇಲ್ಲ. ಕಾಡಾನೆ ಉಪಟಳ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಮತ್ತೆ ಆನೆಗಳ ಸಂತತಿಯು ಕೂಡ ಜಾಸ್ತಿ ಆಗುತ್ತೆ. ಹೀಗಾದ್ರೆ ಫ್ಯೂಚರ್ ಇಲ್ಲಿ ಎಷ್ಟು ಆಗ್ಬೋದು. ಆನೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರುವಂತ ಕಾರಣ ಈ ರೀತಿ ಆನೆ ಮಾನವ ಸಂಘರ್ಷ ನಿಲ್ಲೋದಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಜನರು ಶಾಶ್ವತ ಪರಿಹಾರ ನಮಗೆ ಕೊಡಿ ಅಂತ ಕೂಡ ಹೇಳ್ತಾರೆ. ಬಟ್ ಶಾಶ್ವತ ಪರಿಹಾರಕ್ಕೆ ಉತ್ತರವೇ ಇಲ್ಲ. ಕಾಡಾನೆಗಳದ್ದೇ ಜಾಗ ಆಗಿರುತ್ತೆ ಹಲವು ವರ್ಷಗಳ ಹಿಂದೆ. ಬಟ್ ಆನೆಗಳು ಅಲ್ಲಿಗೆ ಬರ್ತಾನೆ ಇರ್ತವೆ. ಈಗ ಒಂದು ಆನೆನ ಸೆರೆ ಹಿಡಿದು ಬೇರೆ ಕಡೆ ಬಿಟ್ರೆ ಅದೇ ಜಾಗಕ್ಕೆ ಬೇರೊಂದು ಕಾಡಾನೆ ಎಂಟ್ರಿ ಕೊಡುವಂತ ಸಾಧ್ಯತೆಯು ಕೂಡ ಬಹುತೇಕ ಇದೆ ಅಂತ ಬಹಳಷ್ಟು ಪರಿಸರ ತಜ್ಞರು ಸಹ ಹೇಳ್ತಾರೆ. ಈ ಒಂದು ಕಾಡಾನೆ ಸೆರೆ ಹಿಡಿದು ಯಶಸ್ವಿಯಾಗಿ ಬೇರೆ ಒಂದು ಕಾಡಿನ ಪ್ರದೇಶಕ್ಕೆ ಬಿಡಲಾಗಿದೆ. ಕಾಫಿ ಎಸ್ಟೇಟ್ಗಳಲ್ಲಿ ಆನೆಗಳಿಗೆ ಉಳ್ಕೊಳ್ಳೋಕೆ, ಮಲ್ಗೋಕೆ, ರೆಸ್ಟ್ ಮಾಡೋಕೆ ಒಂದು ಹೇಳಿ ಮಾಡಿಸಿದಂತ ಜಾಗ. ಸೊ ಹೀಗಾಗಿ ಆನೆಗಳು ಹೆಚ್ಚಾಗಿ ಕಾಫಿ ಎಸ್ಟೇಟ್ ನಲ್ಲಿ ಇರೋಕೆ, ಸಮಯವನ್ನ ಕಳೆಯೋಕೆ ಇಷ್ಟಪಡ್ತವೆ. ಅದಾದ ಬಳಿಕ ಕಾಡಿಗೂ ಕೂಡ ಹೋಗುತ್ತೆ. ಈ ಒಂದು ಪಾಲಿಬೆಟ್ಟ, ಬಾಣಂಗಾಲ, ಸಿದ್ದಾಪುರ ಈ ಒಂದು ಭಾಗದಲ್ಲೆಲ್ಲ ಕಾಡಾನೆಗಳು ಸಹ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಕೂಡ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ಮುಂಚೆಯಿಂದ ಸಹ ಅಷ್ಟೇನೆ ಬಹಳಷ್ಟು ಉದಾಹರಣೆಗಳು, ಮತ್ತೆ ಅಲ್ಲೂ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಸಹ ಮಾಡಿರುವಂತದ್ದನ್ನೆಲ್ಲ ನೋಡಿರ್ತೀರಾ. ಒಟ್ಟಾರೆ ಈ ಒಂದು ಕಾಡಾನೆಯನ್ನ ಸೆರೆ ಹಿಡಿದು ಸಕ್ಸಸ್ಫುಲ್ ಆಗಿ ರೀಲೊಕೇಟ್ ಮಾಡುವಂತ ಕೆಲಸ ಅರಣ್ಯ ಇಲಾಖೆ ಮಾಡಿದೆ. ಮತ್ತೆ ನಮ್ಮ 6 ಸಾಕಾನೆಗಳು ಆನೆ ಮೌತ ಕಾವಡಿ ಅವ್ರಿಗೂ ಕೂಡ ಧನ್ಯವಾದ ತಿಳಿಸಲೇಬೇಕು. ಧನ್ಯವಾದ ಅನ್ನೋದಕ್ಕಿಂತ ಅವರ ಒಂದು ಕರ್ತವ್ಯವನ್ನ ಕ್ಲಿಯರ್ ಅಂಡ್ ಕಟ್ ಆಗಿ ಮಾಡಿದ್ದಾರೆ, ನೀಟಾಗಿ ಮಾಡಿ ಮುಗಿಸಿದ್ದಾರೆ. ದುಬಾರೆಯಿಂದ ಈ ಒಂದು ಸಿದ್ದಾಪುರ ಇದೆಯಲ್ಲ, ಸೊ ಹತ್ತಿರ ಆಗುತ್ತೆ. ಬೆಳಿಗ್ಗೆನೆ ಹೊರಡುತ್ತಾರೆ ಒಂದು 8-8:30ಗೆ. ನಂತರ 11 ಗಂಟೆಗೆಲ್ಲ ಲೊಕೇಶನ್ಗೆ ರೀಚ್ ಆಗಿ ಆನೆಗಳನ್ನ ಇಳಿಸಿ ಪೂಜೆನ ಸಲ್ಲಿಸಿ ಕಾಫಿ ಎಸ್ಟೇಟ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಪ್ರಶಾಂತ ಸಹ ಅಷ್ಟೇನೆ ಕ್ಯಾಪ್ಟನ್ಶಿಪ್ ನ ವಹಿಸ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಏನು ಕ್ಯಾಪ್ಚರ್ಗೆ ಹೋಗಿರ್ತಾರೆ ಚನ್ನಪಟ್ಟಣ ಭಾಗ, ಅಲ್ಲಿ ಪ್ರಶಾಂತ ಹೋಗಿರೋದಿಲ್ಲ ಸ್ವಲ್ಪ ಕಾರಣಗಳಿಂದ. ಆದ್ರೆ ಇವತ್ತು ಕಾರ್ಯಾಚರಣೆಗೆ ನಮ್ಮ ಪ್ರಶಾಂತ ಒಂದು ಲೀಡರ್ ಅಂತ ಹೇಳ್ಬೋದು. ಪ್ರಶಾಂತ, ಸುಗ್ರೀವ, ಧನಂಜಯ, ಅಯ್ಯಪ್ಪ, ಕಂಜನ್ ಮತ್ತು ಹರ್ಷ, ಒಟ್ಟು 6 ಆನೆಗಳು. ಈ 6 ಆನೆಗಳು ಕೂಡ ಬಹಳನೇ ಪಳಗಿದಾವೆ. ಅದ್ರಲ್ಲೂ ನಮ್ಮ ಅಯ್ಯಪ್ಪ ಇದನ್ನಲ್ಲಿ ಯಂಗ್ಸ್ಟರ್ ಯಾವುದೇ ಕಾರಣಕ್ಕೂ ಸಹ ಹೆದರೋದಿಲ್ಲ. ಸೂಪರ್ ಆಗಿ ಕಾರ್ಯಾಚರಣೆನ ಮಾಡ್ತಾನೆ. ಆನೆ ಪಕ್ಕದಲ್ಲಿಯೂ ಸಹ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಪಡೋದಿಲ್ಲ ನಮ್ಮ ಅಯ್ಯಪ್ಪ. ಒಂದು ಒಳ್ಳೆ ಆನೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ದುಬಾರೆ ಟೀಮ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಟೀಮ್ಸ್. ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ.